ನಮಸ್ಕಾರ ರೀ ಅಣ್ಣಾರ. ನಮಸ್ಕಾರ ಅಣ್ಣ. ಹೇಳ್ರಿ ನಿಮ್ಮ ಹೆಸರು ಏನು ರೀ? ನಮ್ಮ ಹೆಸರು ಜ್ಞಾನಪ್ಪ ಗೌಡ್ರಿ. ಹಾಂ, ಗದಗ ತಾಲೂಕು ನಕ್ಕುಂಡ್ರಿ ನಮ್ಮೂರು. ಹಾಂ ರೈಟ್. ಈಗ ನೀವು ಎಲ್ಲಿ ಬಂದಿರಿ? ಈಗ ಅಗ್ರಿ ಆಗ್ರೋ ಒಣ ಬಳ್ಳಾರಿ ಇಂಟ್ರೆಸ್ಟ್. ಹಾಂ ರೈಟ್. ಅವರು ನಮ್ಮ ಇಂಡಸ್ಟ್ರಿಗೆ ಬಂದಾರ ಇವತ್ತು. ಸಿಂಗಲ್ ವೀಲ್ ಮಷಿನ್ನ ಪರ್ಚೇಸ್ ಮಾಡಕತ್ತಾರ. ಈಗ ಅವರು ಟ್ರಯಲ್ ನೋಡಿದ್ರು, ಹೇಗಾಗುತ್ತೆ ಏನಾಗುತ್ತೆ ಅವ್ರ ಬಾಯಲ್ಲೇ ಸ್ವಲ್ಪ ಅನಿಸಿಕೆಗಳನ್ನು ಕೇಳ್ರಿ. ಈಗಿದು ಮಡಿಕೆನೂ ಹೊಡೆದು ನೋಡಿದಿರಿ, ಆಮೇಲೆ ಕುಂಟಿನೂ ಹೊಡೆದು ನೋಡಿದಿರಿ. ಏನು ಅನಿಸ್ತೈತ್ರಿ ನಿಮ್ಗೆ? ಇದು ನೋಡ್ರಿ, ರೈತಗೆ ಒಟ್ಟ ಒಳ್ಳೆ ಬಾಳ್ಯಾಕ ಅನುಕೂಲ ಆಗ್ತೈತಿ. ಭೂಮಿ ಹದ ನೋಡ್ಕೊಂಡು ಹೂವು ಗಟ್ಟಿ ಇತ್ತಂದ್ರೆ ಸ್ವಲ್ಪ ಬ್ಯಾಲೆನ್ಸ್ ಇದು ಆಗ್ತೈತಿ. ಹದ ಇದ್ದಾಗ ನೋಡ್ಕೊಂಡ್ರೆ ಇಂಜನ್ ನೀಟಾಗಿ ಹೋಗ್ತೈತಿ. ಈಗ ನೀವು ಸುಮ್ಮನೆ ಅಲ್ಲಿ ಇಲ್ಲಿ ನೋಡಿರ್ತೀರಿ, ಇವತ್ತು ಪ್ರಾಕ್ಟಿಕಲ್ಲಾಗಿ ಹೊಡೆದ್ರಿ. ಈಗ ನಾನು ನಿಮ್ಮನ್ನು ಪ್ರಾಂಪ್ಟಾಗಿ ಕೇಳೋದು ಏನಂದ್ರೆ, ಈಗ ಹೊಸ ರೈತರು ತೊಗೊಂಡ್ರ ಇದ್ರ ಕಡೆಯಿಂದ 100% ಅವ್ರು ಕೆಲಸ ಮಾಡಿಸ್ಕೋಬೋದಾ, ಅಥವಾ ಏನು ಸುಮ್ಮನೆ ನೋಡ್ಲಿಕ್ಕೆ ಇವರು ಡಂಬಚಾರಕ್ಕೆ ಮಾಡಿಟ್ಟಾರ ಅಂತ ನಿಮ್ಗೆ ಅನ್ಸತ್ರಿ? ಇಲ್ಲ, ಅವರು ಹೆಂಗೆ ಯೂಸ್ ಮಾಡ್ತಾರ ಹಂಗ್ರಿ. ಅವರು ಯೂಸ್ ಮಾಡೋ ಇದ್ರ ಮ್ಯಾಗ ರೀ, ಆಪ್ರೇಟರ್ ಮ್ಯಾಗ. ಅವ್ರು ಸುಮ್ಮನೆ ವಜ್ಜೆ ಹಾಕಿ ತೆಗು ಹಾಕಿ ಅದನ್ನ ಮಿಷನ್ ನೀಟಾಗಿ ಹಿಡ್ಕೊಂಡು ಹೋಗೋ ಅವ್ರದ್ದು ಇದು ಬೇಕು. ಹಾಂ, ಅವರಿಗೆ ಕರೆಕ್ಟಾಗಿ ಸ್ಕಿಲ್ಸು ಅದ್ರ ರೂಢಿ ಮಾಡ್ಕೊಂಡ್ರಂದ್ರೆ 100% ಇದರಲ್ಲಿ ಕೆಲಸ ಮಾಡ್ಬೋದಂತ ನೀವು ಹೇಳ್ತೀರಿ. ರೈಟ್. ಸರಿ ಸರ್, ಈಗ ನಿಮ್ಮ ಹತ್ತಿರದಲ್ಲಿ ಯಾರಾದರೂ ರೈತರಿದ್ದರೆ ಇದನ್ನು ತೊಗೊಳಕ್ಕೆ ಬರೋರಿಗೆ ಏನು ಹೇಳ್ತೀರಿ ನೀವು? ನಾವು ಇದು ನಮ್ಮಲ್ಲಿ ಈಗ ನಾನು ಆಲ್ರೆಡಿ ಈಗ 15 ದಿನ ಆಯ್ತು ನಾ ಈ ಮಷಿನ್ ಬುಕ್ ಮಾಡಿ. ಅವ್ರಿಗೆ ಹೇಳಿದ್ದೀನಿ, ನೀನು ತೊಂಬರಪ್ಪ, ನೀನು ನೋಡಿ ನಾನು ಒಂದು ತರೋಣ. ಇಲ್ಲಾಂದ್ರೆ ಅದು ನನ್ನ ಜೊತೆಗೆ 3 ಜನ ಬರೋರಿದ್ರು ತರಕ. ಇದು ನಾನು ಇದನ್ನ ಊರಿಗೆ ಹೋದು ಅದು ಅಲ್ಲಿ ಹೊಡೆದು ಇದು ಮಾಡಿ ಇದು ಮಷಿನ್ ನೋಡಿದ ಮೇಲೆ ಆಮೇಲೆ ಅವರು ಬಂದು ಆಮೇಲೆ ಬುಕ್ ಮಾಡೋದು. ಮತ್ತೆ ಇನ್ನೊಂದು ತುಂಬ ಅಂತ ಹೇಳಿ. ಅಲ್ಲ, ಈಗ ನೀವು ಈಗ ಒಯ್ಯಕತ್ತೀರಲ್ರಿ, ಈಗ ಅವ್ರು ಬರ್ತೀವಂತ ಹೇಳಿದ್ರಲ್ಲ, ಈಗ ಹೋಗಿ ನಿಮ್ಮ ಹೊಲ್ದಾಗ ಹೊಡೆದ ಮೇಲೆ ಆ ಕಸ್ಟಮರ್ ಬರ್ತಾರಂತ ಐತೋ ನಿಮ್ಮ ಒಪಿನಿಯನ್? ಇಲ್ಲಿ ಬಿಡ್ರಿ, ಇದು ನೋಡ್ರಿ ಅವ್ರು ಬರೋ ಡೌಟ್ ಅನಿಸ್ತೈತು. ಇಲ್ಲ, ಬರ್ತಾರೆ 100% ರೀ. ಬರ್ತಾರೆ. ಹಂಗೆ ಚೆನ್ನಾಗಿ ಕೆಲಸ ಮಾಡ್ತದಲ್ಲ? ಒಳ್ಳೇದು. ನಮಸ್ಕಾರ ರೀ.